ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಸಸ್ಯಗಳಲ್ಲಿ ಯಾವ ರೀತಿ ಸಹಭಾಗಿತ್ವ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಈ ದಿನ ನಾವು ಈ ಪ್ರಾಣಿಗಳಲ್ಲಿ ಯಾವ ರೀತಿ ಈ ಸಹಭಾಗಿತ್ವ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ಮಕ್ಕಳೇ, ಈಗ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ನಾಯಿ ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತೆ. ಈ ಆಕ್ರಮಣ ಮಾಡಿದಾಗ ನಾವೇನು ಮಾಡ್ತೀವಿ? ಭಯಪಟ್ಕೊಂಡ್ಬಿಟ್ಟು ಓಡೋಗ್ಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ ಮಕ್ಕಳೇ? ಈ ರೀತಿ ನಾವು ಇದರಿಂದ ಏನಾಗುತ್ತೆ ಅಂದರೆ ನಾವು ಭಯಪಡ್ತೀವಿ. ನಾವು ಭಯಪಟ್ಟಾಗ ನಮ್ಮ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಓಡಲಿಕ್ಕೆ ಪ್ರಾರಂಭಿಸ್ತೀವಿ. ಈಗ ಓಡುವಾಗ ನಮ್ಮ ಕಣ್ಣು ಮತ್ತು ಕಾಲುಗಳು ಎರಡು ಸಂವಹನೆಯನ್ನು ಹೊಂದಬೇಕು. ಅದೇ ರೀತಿ ನಾವು ಈಗ ಓಡಬೇಕು ಅಂದರೆ ಶಕ್ತಿ ಬೇಕಾಗಿರುತ್ತೆ. ಈ ರೀತಿ ನಾವು ಜೋರಾಗಿ ಉಸಿರಾಡಿದಾಗ ನಮಗೆ ಈ ಶ್ವಾಸಕೋಶಗಳಿಗೆ ಆಮ್ಲಜನಕ ಸಿಗುತ್ತೆ. ಜೊತೆಗೆ ಈ ರಕ್ತದ ಮೂಲಕ ಶ್ವಾಸಕೋಶಗಳಿಗೆ ಏನಂದರೆ ಈ ಆಮ್ಲಜನಕ ಸಿಗೋದ್ರಿಂದ ನಮಗೆ ಅಂದರೆ ಇಲ್ಲಿ ಹೃದಯನೂ ಸಹ ಸಂವಹನೆಗೆ ಒಳಗಾಗಬೇಕಾಗುತ್ತೆ. ಸೊ ಈ ರೀತಿ ನಾವು ಭಯಪಟ್ಟಾಗ ನಮ್ಮ ಹೃದಯ ಬಡ್ಕೊಳ್ಳುತ್ತೆ. ಜೊತೆಗೆ ನಾವು ಓಡೋಗ್ತೀವಿ. ನಮಗೆ ಶಕ್ತಿ ಬೇಕು ಅಂದರೆ ನಾವು ಜೋರಾಗಿ ಉಸಿರಾಡಿದಾಗ ನಮಗೆ ಆಮ್ಲಜನಕ ಸಹ ನಮಗೆ ದೊರೆಯುತ್ತೆ. ಈ ರೀತಿ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಈ ಮಾಹಿತಿಯನ್ನು ವರ್ಗಾಯಿಸಲಿಕ್ಕೆ ಎರಡು ಮುಖ್ಯ ವಿಧಾನಗಳು ಇವೆ. ಅದು ಏನಂದರೆ, ಮೊದಲನೇದಾಗಿ ರಾಸಾಯನಿಕ ಈ ಸಂದೇಶಗಳು ಯಾವ ರೀತಿ ವರ್ಗಾಯಿಸ್ತವೆ ಅಂತಂದು. ಈಗ ಈ ರಾಸಾಯನಿಕ ಸಂದೇಶದ ಮೂಲಕ ಈ ಒಂದನೇ ವಿಧಾನ ಅಂದರೆ, ಈಗ ಮಾಹಿತಿ ನಮಗೆ ರಾಸಾಯನಿಕ ಸಂದೇಶಗಳ ಮೂಲಕ ನಮಗೆ ವರ್ಗಾವಣೆ ಆಗುತ್ತೆ. ಯಾವ ರೀತಿ ಅಂದರೆ, ಈಗ ಇನ್ನೊಂದು ವಿಧಾನ ಅಂದರೆ ಈ ವಿದ್ಯುತ್ ರಾಸಾಯನಿಕ ವಿಧಾನ ಅಂದರೆ ಇವನು ಅಷ್ಟೇ. ಈಗ ಮೊದಲನೇ ವಿಧಾನದಲ್ಲಿ ಈ ಹಾರ್ಮೋನ್ಗಳು ಇವು ಏನಂದರೆ ಈ ಹಾರ್ಮೋನ್ಗಳು ಸ್ರವಿಸುವಂತಹ ಈ ನಿರ್ನಾಳ ಗ್ರಂಥಿ ಅಂತ ಕರೀತೀವಿ. ಈ ನಿರ್ನಾಳ ಗ್ರಂಥಿಗಳು ಸ್ರವಿಸುವಂತಹ ಹಾರ್ಮೋನ್ಗಳ ಮೂಲಕ ಮೊದಲನೇದಾಗಿ ಈ ಮೊದಲ ವಿಧಾನದಲ್ಲಿ ನಮಗೆ ಸಂದೇಶ ಅಥವಾ ಈ ಮಾಹಿತಿಗಳು ರವಾನೆ ಆಗುತ್ತೆ. ಎರಡನೇ ವಿಧಾನ ಏನಪ್ಪ ಅಂದರೆ, ಈ ಎರಡನೇ ವಿಧಾನದಲ್ಲಿ ಮಿದುಳು ಬಳ್ಳಿ, ಆಮೇಲೆ ಈ ನರಗಳಾಗಿರ್ಬೋದು, ಸ್ನಾಯುಗಳಾಗಿರ್ಬೋದು ಮತ್ತು ಗ್ರಂಥಿಗಳನ್ನು ಒಳಗೊಂಡಿದೆ. ಸೊ ಇದನ್ನು ನಾವು ನರವ್ಯೂಹ ಅಂತ ಕರಿತೀವಿ. ಮೊದಲನೇದಾಗಿ ಈ ನಿರ್ನಾಳ ಗ್ರಂಥಿ ವ್ಯೂಹ ಅಂತ ಕರಿತೀವಿ. ಸೊ ಅದರಲ್ಲಿ ಹಾರ್ಮೋನ್ಗಳು ಇವು ಮಾಹಿತಿಯನ್ನು ನಮಗೆ ಒದಗಿಸ್ತವೆ. ಎರಡನೇದು ನಾವು ನರವ್ಯೂಹ ಅಂತ ಕರಿತೀವಿ. ಸೊ ಇಲ್ಲಿ ಮಿದುಳು ಬಳ್ಳಿ, ಆಮೇಲೆ ನರಗಳು, ಇವೆಲ್ಲ ಸ್ನಾಯುಗಳಾಗಿರ್ಬೋದು, ಇವೆಲ್ಲ ಈ ಮಾಹಿತಿಯನ್ನು ಕಳಿಸ್ಲಿಕ್ಕೆ ಅಂದರೆ ಈ ಸಂದೇಶಗಳನ್ನು ಇವುಗಳ ಮೂಲಕ ನಮಗೆ ರವಾನೆ ಆಗುತ್ತೆ. ಈಗ ಮೊದಲನೇದಾಗಿ ನಾವು ಗ್ರಂಥಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ. ನಿರ್ದಿಷ್ಟ ರಾಸಾಯನಿಕ ವಸ್ತುಗಳನ್ನು ಸ್ರವಿಸುವ ವಿಶಿಷ್ಟ ಜೀವಕೋಶಗಳಿಂದಾದ ಅಂಗಗಳಿಗೆ ನಾವು ಗ್ರಂಥಿ ಅಂತ ಕರಿತೀವಿ. ಈಗ ನಾವು ಈಗಾಗಲೇ ಹಾರ್ಮೋನ್ಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಂಡ್ವಿ. ಹಾರ್ಮೋನ್ ಅಂದರೆ ಚೋದನೆಗಳು ಅಂತಂದು ಸಹ ಕರೀತಾರೆ. ಈಗ ಈ ಹಾರ್ಮೋನ್ಗಳು ಅಂದರೆ ಈ ನಿರ್ನಾಳ ಗ್ರಂಥಿಗಳು ಸ್ರವಿಸುವಂತಹ ಈ ವಿಶೇಷ ರಾಸಾಯನಿಕ ವಸ್ತುಗಳನ್ನು ನಾವು ಹಾರ್ಮೋನ್ಗಳು ಅಂತ ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಈ ಹಾರ್ಮೋನ್ಗಳು ಅಂದರೆ ಏನು ಅಂದರೆ ನಿರ್ನಾಳ ಗ್ರಂಥಿಗಳು ಸ್ರವಿಸುವಂತಹ ಅಂದರೆ ವಿಶೇಷ ರಾಸಾಯನಿಕ ವಸ್ತುಗಳನ್ನು ನಾವು ಹಾರ್ಮೋನ್ಗಳು ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಚೋದನೆಗಳು ಅಂತ ಕರಿತೀವಿ. ಸೊ ಇವು ರಕ್ತದ ಮೂಲಕ ಇವು ಉರಿ ಅಂಗಗಳಿಗೆ
ತಲುಪಿಸ್ಬಿಟ್ಟು ಅವುಗಳ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುವಂತಹ ಕಾರ್ಯವನ್ನು ಇವು ಮಾಡ್ತವೆ. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಈಗ ಮಾನವನ ಅಲ್ಲಿ ಈ ನಿರ್ನಾಳ ಗ್ರಂಥಿ ವ್ಯೂಹ ಈ ಹಾರ್ಮೋನ್ಗಳನ್ನು ಇವು ಸ್ರವಿಸ್ಬಿಟ್ಟು ಶೇಖರಿಸ್ಬಿಟ್ಟು ಇವು ಬಿಡುಗಡೆ ಮಾಡ್ತವೆ. ಈಗ ಅನೇಕ ನಿರ್ನಾಳ ಗ್ರಂಥಿಗಳು ಇವೆ. ಮೊದಲನೇದಾಗಿ ಈ ಪಿಟ್ಯೂಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಈ ಥೈರಾಯ್ಡ್ ಅಡ್ರಿನಲಿನ್ ಅಂತ ಕರಿತೀವಿ. ಅದೇ ರೀತಿ ಈ ಅಡ್ರಿನಲಿನ್ ಆಗಿರ್ಬೋದು ಅಥವಾ ಈ ಲಾಂಗರೆನ್ಸ್ನ ಕಿರು ದ್ವೀಪಗಳು ಆಗಿರ್ಬೋದು. ಅದೇ ರೀತಿ ಈ ಜನನ ಗ್ರಂಥಿಗಳು ಅಂತ ಕರೀತಾರೆ. ಈ ರೀತಿ ವಿವಿಧ ರೀತಿಯಾಗಿರುವಂತಹ ಗ್ರಂಥಿಗಳು ಇವುಗಳನ್ನೆಲ್ಲ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಅಂದರೆ ಇವು ನಾಳಗಳ ಮೂಲಕಾರಿಯಲ್ಲ, ನಿರ್ನಾಳ ಅಂದರೆ ಇವು ರಕ್ತದ ಮೂಲಕ ಹರಿದುಬಿಟ್ಟು ಇವು ಸಂದೇಶಗಳನ್ನು ಆ ಗುರಿ ಅಂಗಗಳಿಗೆ ತಲುಪಿಸಲಿಕ್ಕೆ ಅಥವಾ ರವಾನಿಸಲಿಕ್ಕೆ ಸಹಾಯವನ್ನು ಮಾಡ್ತವೆ. ಸೊ ಇವುಗಳನ್ನು ನಾವು ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ಈಗ ಮೊದಲನೇದಾಗಿ ನಾವು ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಇದು ಈ ಪಿಟ್ಯೂಟರಿ ಗ್ರಂಥಿ ಮಿದುಳಿನ ತಳಭಾಗದಲ್ಲಿ ಕಂಡುಬರುತ್ತೆ. ಇದು ಎಲ್ಲ ಅಂಗಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತೆ. ಸೊ ಇದನ್ನು ಇನ್ನೊಂದು ಏನು ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಯಾಕೆಂದರೆ ಇದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇದು ಎಲ್ಲ ಈ ಬೇರೆ ಬೇರೆ ನಿರ್ನಾಳ ಗ್ರಂಥಿಗಳನ್ನು ಅಥವಾ ಅವುಗಳ ಕಾರ್ಯಗಳನ್ನು ಇದು ನಿಯಂತ್ರಣದಲ್ಲೇ ಇಟ್ಕೊಂಡಿರುತ್ತೆ. ಅದೇ ರೀತಿ ಇದು ಏನು ಅಂದರೆ ಈ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಥವಾ ಈ ಭೌತಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ನಿಯಂತ್ರಿಸುತ್ತೆ. ಅದೇ ಇದನ್ನು ಇನ್ನೊಂದು ಹೆಸರು ಏನು ಅಂದರೆ ಬೆಳವಣಿಗೆಯ ಹಾರ್ಮೋನ್ ಅಂತಂತೂ ಸಹ ಕರೀತಾರೆ. ಜೊತೆಗೆ ಇದು ಸ್ತನಗಳಲ್ಲಿ ಅಂದರೆ ಈ ಸ್ತನ ಗ್ರಂಥಿಗಳು ಹಾಲನ್ನು ಸ್ರವಿಸಲಿಕ್ಕೆ ಇದು ಪ್ರಚೋದನೆಯನ್ನು ನೀಡುತ್ತೆ. ಜೊತೆಗೆ ಈ ಪ್ರಜನನ ಗ್ರಂಥಿ ಮತ್ತು ಈ ಲೈಂಗಿಕ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡಲಿಕ್ಕೂ ಸಹ ಇದು ಸಹಾಯವನ್ನು ಮಾಡುತ್ತೆ. ಜೊತೆಗೆ ಈ ಪಿಟ್ಯೂಟರಿ ಹಾರ್ಮೋನು ಏನಂದರೆ ಈ ಪ್ರಾಯಕ್ಕಿಂತ ಮುಂಚೆ ಈ ಪಿಟ್ಯೂಟರಿ ಗ್ರಂಥಿ ಕಡಿಮೆ ಸ್ರವಿಕೆ ಆದರೆ ಇದನ್ನು ಈ ಕುಬ್ಜತೆ ಅಂತ ಕರೀತಾರೆ. ಅಂದರೆ ಈ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ. ನಾವೆಲ್ಲ ನೋಡಿದ್ದೀವಿ ಕೆಲವರ ಬೆಳವಣಿಗೆ ಅಂದರೆ ಕುಳ್ಳಕ್ಕಿರ್ತಾರೆ, ಅಂದರೆ ಅವರ ಬೆಳವಣಿಗೆ ಅಷ್ಟು ಇರಲ್ಲ. ಅಂದರೆ ಈಗ ಒಂದು 18 ವರ್ಷ ತುಂಬಿದರೂ ಕೂಡ ಅವರು ಈ 2ನೇ ತರಗತಿ ಅಥವಾ 3ನೇ ತರಗತಿ ಮಕ್ಕಳ ಥರ ಇರ್ತಾರೆ. ಸೊ ಯಾಕೆಂದರೆ ಪ್ರಾಯಕ್ಕಿಂತ ಮುಂಚೆ ಈ ಪಿಟ್ಯೂಟರಿ ಗ್ರಂಥಿ ಸ್ರವಿಕೆ ಕಡಿಮೆ ಆದರೆ ಕುಬ್ಜತೆ ಉಂಟಾಗುತ್ತೆ. ಕುಬ್ಜತೆ ಅನ್ನುವಂಥದ್ದು ಉಂಟಾಗುತ್ತೆ, ಅಂದರೆ ಸರಿಯಾದ ಬೆಳವಣಿಗೆ ಇರಲ್ಲ. ಒಂದು ವೇಳೆ ಪ್ರಾಯಕ್ಕಿಂತ ಮುಂಚೆ ಈ ಪಿಟ್ಯೂಟರಿ ಗ್ರಂಥಿ ಜಾಸ್ತಿ ಸ್ರವಿಕೆ ಆದರೆ ಏನಂದರೆ ದೈತ್ಯತೆ ಉಂಟಾಗುತ್ತೆ. ಅಂದರೆ ನಾವೆಲ್ಲ ನೋಡಿರ್ತೀವಿ, ಚಿಕ್ಕ ವಯಸ್ಸಿಗೆ ಬಹಳಷ್ಟು ಎತ್ತರ ಬೆಳೀತಾ ಇರ್ತಾರೆ ಮಕ್ಕಳು. ಸೊ ಇದನ್ನು ದೈತ್ಯತೆ ಅಂತ ಕರೀತಾರೆ. ಒಂದನೇದು ಕುಬ್ಜತೆ, ಇನ್ನೊಂದು ದೈತ್ಯತೆ. ಈ ರೀತಿ ಈ ಪಿಟ್ಯೂಟರಿ ಗ್ರಂಥಿಯ ಸ್ರವಿಕೆ ಕಡಿಮೆ ಆದರೆ, ಬಹಳ ಕಡಿಮೆ ಆದರೆ ಅಥವಾ ಬಹಳ ಜಾಸ್ತಿ ಆದರೆ ಸಹ ಈ ಕಾಯಿಲೆಗಳು ಉಂಟಾಗುತ್ತೆ. ಅದೇ ರೀತಿ ಪ್ರೌಢರಲ್ಲಿ ಈ ಪಿಟ್ಯೂಟರಿ ಗ್ರಂಥಿಯ ಸ್ರವಿಕೆ ಜಾಸ್ತಿ ಆದರೆ ಆಕ್ರೋಮೆಗಾಲಿ ಅನ್ನುವಂತಹ ಕಾಯಿಲೆ ಉಂಟಾಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಆಕ್ರೋಮೆಗಾಲಿ ಅಂತ ಕರೀತಾರೆ. ಸೊ ಇದು ಇಲ್ಲಿ ಏನಂದರೆ ಈ ಭಾಳಷ್ಟು ಕೂದಲು ಬೆಳೆಯುವಂಥದ್ದು ಅಥವಾ ಈ ಗದ್ದ ಮುಂದೆ ಬರುವಂಥದ್ದು, ದೊಡ್ಡ ದೊಡ್ಡ ಹಲ್ಲುಗಳಾಗಿರ್ಬೋದು, ಈ ರೀತಿ
ಇದನ್ನು ನಾವು ಆಕ್ರೋಮೆಗಾಲಿ ಅನ್ನುವಂತಹ ಕಾಯಿಲೆ, ಇನ್ನು ನಾವು ಪಿಟ್ಯುಟರಿ ಗ್ರಂಥಿ ಈ ಪ್ರಾಯದಲ್ಲಿ ಅತಿಯಾಗಿ ಸ್ರವಿಕೆ ಆದರೆ ಈ ರೀತಿಯಾಗಿ ಆಕ್ರೋಮೆಗಾಲಿ ಅನ್ನುವಂಥ ಕಾಯಿಲೆ ಉಂಟಾಗುತ್ತೆ. ಸೊ ನೆಕ್ಸ್ಟು ಥೈರಾಯ್ಡ್ ಗ್ರಂಥಿ. ಸೊ ಕುತ್ತಿಗೆಯ ಭಾಗದಲ್ಲಿ ಅಂದರೆ ಗಂಟಲಿನ ಕೆಳಗಾಗಿರ್ಬೋದು ಅಥವಾ ಶ್ವಾಸನಾಳದ ಮುಂದೆ ಈ ಕೆಂಪು ಮತ್ತು ಗಂಧು ಮಿಶ್ರಿತ ಬಣ್ಣದ ಒಂದು ಗ್ರಂಥಿ ಇದೆ. ಇದನ್ನು ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ. ಸೊ ಈ ಥೈರಾಯ್ಡ್ ಗ್ರಂಥಿ ಇದು ಏನಪ್ಪ ಅಂದರೆ ಈ ಥೈರಾಕ್ಸಿನ್ ಅನ್ನುವಂತಹ ಹಾರ್ಮೋನನ್ನು ಇದು ಸ್ರವಿಕೆ ಮಾಡುತ್ತೆ. ಇದನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಸಹ ನಾವು ಕರಿತೀವಿ. ಯಾಕೆಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇದು ಈ ವ್ಯಕ್ತಿಯ ಬೆಳವಣಿಗೆ ಮೇಲೆ ಅಥವಾ ಈ ಕಾರ್ಯಗಳು ಏನು ನಡೀತಾವೋ ಅದರ ಮೇಲೆ ಇದು ಪ್ರಭಾವ ಬೀರುತ್ತೆ. ಸೊ ಆದ್ದರಿಂದ ಇದನ್ನು ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೀವಿ. ಅದೇ ರೀತಿ ಈ ಥೈರಾಕ್ಸಿನ್ ಅನ್ನುವಂಥ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನನ್ನು ಬಿಡುಗಡೆ ಮಾಡಲಿಕ್ಕೆ ಈ ಥೈರಾಯ್ಡ್ಗೆ ಅಥವಾ ಈ ಥೈರಾಕ್ಸಿನನ್ನು ಸ್ರವಿಕೆ ಮಾಡಲಿಕ್ಕೆ ಏನಪ್ಪ ಅಂದರೆ ಅಯೋಡಿನ್ನ ಅವಶ್ಯಕತೆ ಇದೆ. ಈಗ ಈ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಈ ರೀತಿ ನಾವು ಕೇಳಿದ್ವಿ. ಈಗ ಕೆಲವ್ರಿಗೆ ಗಳಗಂಡ ರೋಗ ಅಂತ ಕೇಳಿದರೆ ಈ ಕುತ್ತಿಗೆ ಭಾಗದಲ್ಲಿ ಊತ ಉಂಟಾಗುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ಥೈರಾಯ್ಡಿಸಮ್ ಅಥವಾ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಅನ್ನುವಂಥದ್ದು ಈಗ ಎರಡು ರೀತಿಯಾಗಿರುವಂತಹ ಕಾಯಿಲೆ ಬರುತ್ತೆ. ಈಗ ನೋಡ್ರಿ, ಈ ಅಯೋಡಿನ್ ಕೊರತೆ ಉಂಟಾದಾಗ ಅಂದರೆ ನಾವು ಸೇವಿಸುವಂತಹ ಉಪ್ಪಿನಲ್ಲಿ ಅಯೋಡಿನ್ ಅಂಶ ಇರಬೇಕು. ಈಗ ನಾವು ನಮ್ಮ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿ, ಅಯೋಡೈಸ್ಡ್ ಉಪ್ಪು ಅಂತಂದು ಈಗ ನಮ್ಮ ಮಾರುಕಟ್ಟೆಯಲ್ಲಿ ನಮ್ಗೆ ಅಯೋಡೈಸ್ಡ್ ಉಪ್ಪು ಅಂತಂದು ನಮಗೆ ಉಪ್ಪು ಸಿಗುತ್ತೆ. ಆ ಅಯೋಡೈಸ್ಡ್ ಉಪ್ಪನ್ನೇ ನಾವು ಯೂಸ್ ಮಾಡಬೇಕು. ಅರ್ಥ ಆಯ್ತು ಮಕ್ಕಳೇ? ಅವಾಗ ನಮಗೆ ಈಗ ಅಯೋಡಿನ್ ಸಿಕ್ಕಿದಾಗ ಥೈರಾಕ್ಸಿನ್ ಏನಂದರೆ ಸ್ರವಿಕೆ ಆಗುತ್ತೆ. ಅದೇ ರೀತಿ ಈಗ ಇದನ್ನು ಇನ್ನೊಂದು ಸ್ಥಾನಿಕ ವ್ಯಾಧಿ ಅಂತ ಕರೀತಾರೆ. ಈಗ ಕೆಲವರು ಈ ಸಮುದ್ರ ಪ್ರದೇಶದಲ್ಲೆಲ್ಲ ವಾಸ ಮಾಡುವಂಥವ್ರಿಗೆ ಈ ಕಾಯಿಲೆ ಕಂಡು ಬರಲ್ಲ. ಯಾಕೆಂದರೆ ಅಲ್ಲೆಲ್ಲ ಸಮುದ್ರದ ತೀರದಲ್ಲಿ ಎಲ್ಲ ಉಪ್ಪು ಎಲ್ಲ ಜಾಸ್ತಿ ಇರುತ್ತೆ. ಈ ಉಪ್ಪು ಅಂದರೆ ಅಯೋಡಿನ್ನ ಅಂಶ ಜಾಸ್ತಿ ಇರುತ್ತೆ ಅವರೆಲ್ಲ ಯೂಸ್ ಮಾಡುವಂತಹ ಫುಡ್ಡಲ್ಲಿ ಆಗಿರ್ಬೋದು. ಸೊ ಈ ರೀತಿ ಅದಕ್ಕೋಸ್ಕರ ಇದನ್ನು ಸ್ಥಾನಿಕ ವ್ಯಾಧಿ ಅಂತ ಕರೀತಾರೆ. ಕೆಲವೊಂದು ಸ್ಥಾನಕ್ಕೆ ಮಾತ್ರ ಈ ಸೀಮಿತ ಆಗಿರೋದ್ರಿಂದ ಇದನ್ನು ಸ್ಥಾನಿಕ ವ್ಯಾಧಿ ಅಂತದ್ದು ಸಹ ಕರೀತಾರೆ. ಅದೇ ರೀತಿ ಈ ಮಕ್ಕಳಲ್ಲೂ ಅಷ್ಟೇ ಈ ಅಯೋಡಿನ್ ಕೊರತೆ ಉಂಟಾದರೆ ಕ್ರಿಟೆನಿಸಮ್ ಅನ್ನುವಂತಹ ಕಾಯಿಲೆ ಉಂಟಾಗುತ್ತೆ. ಸೊ ಇಲ್ಲಿ ಮಕ್ಕಳ ಕುಂಠಿತ ಬೆಳವಣಿಗೆ ಇರುತ್ತೆ. ಅಂದರೆ ಆಮೇಲೆ ಈ ಬುದ್ಧಿನೂ ಅಷ್ಟೇ ಅಷ್ಟು ಕಷ್ಟ. ಅಂದರೆ ಅವರಿಗೆ ಈ ಥಿಂಕ್ ಮಾಡುವಂತಹ ಕೆಪಾಸಿಟಿ ಅಂದರೆ ಬೇರೆ ಮಕ್ಕಳಿಗೆ ಹೋಲಿಸ್ಕೊಂಡಾಗ ಭಾಳಷ್ಟು ಸ್ಲೋ ಲರ್ನರ್ಸ್ ಆಗಿರ್ತಾರೆ. ಅಂದರೆ ಅವರ ಕಲಿಕೆ ಎಲ್ಲ ಬೇರೆ ಮಕ್ಕಳಿಗೆ ಹೋಲಿಸ್ಕೊಂಡಾಗ ಕಡಿಮೆ ಇರುತ್ತೆ. ಸೊ ಬೆಳವಣಿಗೆಯೂ ಸಹ ಕುಂಠಿತ ಬೆಳವಣಿಗೆ ಇರುತ್ತೆ. ಇದನ್ನು ಈ ರೀತಿಯಾಗಿರುವಂತಹ ಕಾಯಿಲೆಯನ್ನು ಕ್ರಿಟೆನಿಸಮ್ ಅಂತ ಕರೀತಾರೆ ಮಕ್ಕಳಲ್ಲಿ. ಈಗ ಈ ನೆಕ್ಸ್ಟು ಅಡ್ರಿನಲಿನ್. ಸೊ ಇದು ಹೀಗೆ ಕಿಡ್ನಿ ಮೇಲೆ, ಈಗ ಕಿಡ್ನಿ ಈ ಬೀನ್ಸ್ ಆಕಾರದಲ್ಲಿ ಇರುತ್ತೆ. ಸೊ ಈ ರೀತಿ ಈ ಕಿಡ್ನಿ ಮೇಲೆ ಟೋಪಿ ಆಕಾರದಲ್ಲಿ ನಾವು ಈ ಅಡ್ರಿನಲಿನ್ ಗ್ರಂಥಿಯನ್ನು ನಾವು ಕಾಣಬಹುದು. ಈ ಅಡ್ರಿನಲಿನನ್ನು ಇನ್ನೊಂದು ಹೆಸರು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತಂದು ಸಹ ಕರೀತಾರೆ. ಯಾಕೆಂದರೆ ಈಗ ನಾವು ಒಂದು ಎಲ್ಲರ ಆಕ್ಸಿಡೆಂಟ್ ಆಗಿರುತ್ತೆ ಅಂತ ತಿಳ್ಕೊಂಡ್ರಿ,
ಆವಾಗ ನಮಗೆ ತುಂಬಾ ಭಯ ಆಗ್ಬಿಡುತ್ತೆ. ಆವಾಗ ನಮಗೆ ಕಣ್ಣು ಕಾಣದೇ ರೀತಿ ಆಗ್ಬಿಡುತ್ತೆ. ನಮ್ಮ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಹಾಗೆ ಅಲ್ಲೇ ಬಿದ್ದು ಬಿಡೋಣ ಅನಿಸೋಷ್ಟು ಇದು ನಮ್ಗೆ ಅದು ನೋಡಿದಾಗ ನಮಗೆ ಒಂದು ರೀತಿಯಾಗಿರುವಂತಹ ಭಯ ಎಲ್ಲ ಶುರು ಆಗ್ಬಿಡುತ್ತೆ. ಸೊ ಈ ರೀತಿ ಅಂತಹ ಸಮಯದಲ್ಲಿ ಈ ಹಾರ್ಮೋನು ಸ್ರವಿಕೆ ಆಗಿಬಿಟ್ಟು ನಮ್ಮ ಹೃದಯ ಬಡಿತ ಆಗಲಿ, ಆಮೇಲೆ ಬರ್ತಾ ಬರ್ತಾ ನಾರ್ಮಲ್ ಸ್ಟೇಜ್ಗೆ ನಾವು ಬರ್ತೀವಿ. ಆವಾಗ ಭಯ ಎಲ್ಲ ಕಡಿಮೆ ಆಗುತ್ತೆ, ಕಣ್ಣು ಮೊಬ್ಬಾಗಿರ್ತಲ್ಲ ಅದು ಎಲ್ಲ ಸರಿ ಹೋಗುತ್ತೆ. ಸೊ ಈ ರೀತಿ ಈ ಅಂದರೆ ತುರ್ತು ಪರಿಸ್ಥಿತಿ ಇದ್ದಾಗ ಈ ಹಾರ್ಮೋನು ಸ್ರವಿಸ್ಬಿಟ್ಟು ನಮಗೆ ಮೊದಲಿನ ಸ್ಥಿತಿಯನ್ನು ತಲುಪಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ಇದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತಂದು ಸಹ ನಾವು ಕರಿತೀವಿ. ಅರ್ಥ ಆಯ್ತು ಮಕ್ಕಳೇ? ಅದೇ ರೀತಿ ಈ ಹೈಲೈಟ್ಸ್ನ ಕಿರುದ್ವೀಪಗಳು ಅಂತ ಕರೀತಾರೆ. ಹೈಲೈಟ್ಸ್ ಆಫ್ ಲಾಂಗರೆನ್ಸ್ ಅಂತ ಕರೀತಾರೆ. ಈ ಕಿರುದ್ವೀಪಗಳು ಅಂದರೆ ಐಲೆಟ್ಸ್ನ ಕಿರುದ್ವೀಪಗಳು ಅಂತ ಕರಿತೀವಿ. ಸೊ ಇದು ಏನು ಅಂದರೆ ನಮ್ಮ ದೇಹದಲ್ಲಿ ಅಂದರೆ ಈ ಥೈರಾಯ್ಡ್ ಇನ್ನೊಂದು ಏನು ಕಾರ್ಯ ಅಂದರೆ ಇದು ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಈ ಥೈರಾಕ್ಸಿಂದು ಇನ್ನೊಂದು ಪಾಯಿಂಟ್ ಬಿಟ್ಟಿದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರೋಟೀನು, ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆ ಆಗಿರ್ಬೋದು, ಅಥವಾ ಇದು ಏನಂದರೆ ಈ ನಿಯಂತ್ರಿಸಿಬಿಟ್ಟು ಬೆಳವಣಿಗೆಯ ಮೇಲೆ ಅತ್ಯುತ್ತಮ ಸಮತೋಲನವನ್ನು ಈ ಥೈರಾಯ್ಡ್ ಗ್ರಂಥಿ ಒದಗಿಸುತ್ತೆ. ಜೊತೆಗೆ ಈ ಥೈರಾಕ್ಸಿನ್ ಕೊರತೆ ಆಗಬಾರ್ದು. ಅರ್ಥಾಯ್ತಾ? ಈ ಅಡ್ರಿನಲಿನ್ ಅಷ್ಟೇ ಇದನ್ನು ಥೈರಾಕ್ಸಿನನ್ನು ಬೆಳವಣಿಗೆ ವ್ಯಕ್ತಿತ್ವದ ಹಾರ್ಮೋನ್ ಅಂತಂದು ಕರಿತೀವಿ. ಅಡ್ರಿನಲಿನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತಂದು ಸಹ ನಾವು ಕರಿತೀವಿ. ಅದೇ ರೀತಿ ಈ ಐಲೆಟ್ಸ್ನ ಕಿರುದ್ವೀಪಗಳು, ಸೊ ಇದು ಅಥವಾ ಮೇದೋಜೀರಕ ಗ್ರಂಥಿ ಸ್ರವಿಸುವಂತಹ ಒಂದು ಹಾರ್ಮೋನ್ ಯಾವುದಪ್ಪ ಅಂದರೆ ಇನ್ಸುಲಿನ್. ಸೊ ಈ ಇನ್ಸುಲಿನ್ನು ಇದು ಮೇದೋಜೀರಕ ಗ್ರಂಥಿ ಸ್ರವಿಸುವಂತಹ ಒಂದು ಹಾರ್ಮೋನ್ ಆಗಿದೆ. ಜೊತೆಗೆ ಇದು ರಕ್ತದ ಸಕ್ಕರೆಯ ಮಟ್ಟವನ್ನು ಇದು ಏನಂದರೆ ಈ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಯಾವುದು? ಇನ್ಸುಲಿನ್ ಮತ್ತು ಗ್ಲೂಕಗಾನ್. ಈಗ ಸಾಕಷ್ಟು ಜನರು ಅಂದರೆ ಡಯಾಬಿಟಿಸ್ ಮೆಲಿಟಸ್ ಅಥವಾ ಡಯಾಬಿಟಿಸ್ ಇನ್ಸಿಪಿಟಸ್ ಅನ್ನುವಂತಹ ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾರೆ. ಯಾವಾಗ ಈ ಇನ್ಸುಲಿನ್ ಬಿಡುಗಡೆ ಆಗಲ್ವೋ ಅಥವಾ ಗ್ಲೂಕೋಸು ಯಾವಾಗ ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗಲ್ವೋ ಆವಾಗ ಈ ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಡಯಾಬಿಟಿಸ್ ಮೆಲಿಟಸ್ ಅಂತ ಕರಿತೀವಿ. ಅದೇ ರೀತಿ ಈಗ ಈ ಜನನ ಗ್ರಂಥಿಗಳು ಅಂತ ಕರಿತೀವಿ. ಈಗ ವೃಷಣಗಳು, ಈಗ ಗಂಡಸರಲ್ಲಿ ವೃಷಣಗಳು ಉತ್ಪತ್ತಿ ಮಾಡುವಂತಹ ಹಾರ್ಮೋನನ್ನು ನಾವು ಅಥವಾ ಪ್ರೌಢಾವಸ್ಥೆ ತಲುಪಿದಾಗ ಈ ಗಂಡು ಮಕ್ಕಳಲ್ಲಿ ಈ ಚೇಂಜಸ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂದರೆ ಈ ಆಂಡ್ರೋಜನ್ಗಳು ಅಂತ ಕರೀತಾರೆ, ಆಂಡ್ರೋಜನ್. ಸೊ ಇವುಗಳನ್ನು ನಾವು ಈ ಟೆಸ್ಟೋಸ್ಟಿರಾನ್ಗಳು ಅಂತ ಕರಿತೀವಿ. ಅದೇ ರೀತಿ ಈ ಅಂಡಾಶಯಗಳು ಅಂದರೆ ಈ ಹೆಣ್ಣು ಮಕ್ಕಳಲ್ಲೂ ಸಹ ಕೆಲವೊಂದು ಬದಲಾವಣೆಗಳನ್ನು ನಾವು ಕಾಣ್ಬೋದು. ಅಂದರೆ ಈ ಪ್ರೌಢಾವಸ್ಥೆ ತಲುಪಿದಾಗ ಹೆಣ್ಣು ಮಕ್ಕಳಲ್ಲೂ ಮತ್ತು ಗಂಡು ಮಕ್ಕಳಲ್ಲೂ ಬದಲಾವಣೆ ಕಾಣುತ್ತೆ. ಸೊ ಗಂಡು ಮಕ್ಕಳಲ್ಲಿ ಯಾವುದು ಈ ಆಂಡ್ರೋಜನ್ಗಳು ಅಂತ ಕರಿತೀವಿ. ಸೊ ಇವು ಟೆಸ್ಟೋಸ್ಟಿರಾನ್ ಅನ್ನುವಂತಹ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಅಂದರೆ ಈ ಹುಡುಗರಲ್ಲಿ ಪ್ರೌಢಾವಸ್ಥೆ ತಲುಪಿದಾಗ ಅವರಲ್ಲಿ ಇರುವಂತಹ ಬದಲಾವಣೆಗೆ ಕಾರಣವಾಗಿರುವಂತಹ ಹಾರ್ಮೋನ್ಗಳು ಇವಾಗಿವೆ. ಹೆಣ್ಣು ಮಕ್ಕಳಲ್ಲೂ ಸಹ ಬದಲಾವಣೆ ಉಂಟಾಗುತ್ತೆ. ಸೊ ಅಂಡಾಶಯಗಳು ಈಸ್ಟ್ರೋಜನ್ ಅನ್ನುವಂತಹ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ. ಸೊ ಪ್ರೌಢಾವಸ್ಥೆ ತಲುಪಿದಾಗ ಹೆಣ್ಣು ಮಕ್ಕಳ ಲಕ್ಷಣ ಆಗಿರ್ಬೋದು
ಅಥವಾ ಅವರಲ್ಲಿ ಈ ಬೆಳವಣಿಗೆಗೆ ಎಲ್ಲ ಕಾರಣ ಆಗಿರ್ಬೋದು. ಸೊ ಅದೇ ರೀತಿ ಈ ಪ್ರೊಜೆಸ್ಟಿರಾನ್ ಅನ್ನುವಂತಹ ಹಾರ್ಮೋನನ್ನು ಇದು ಸ್ರವಿಸುತ್ತೆ. ಸೊ ಈ ಹಾರ್ಮೋನು ಏನಪ್ಪ ಅಂದರೆ ಈ ಋತುಚಕ್ರಗಳು ಅಂತ ಕರಿತೀವಲ್ವ, ಈ ಋತುಚಕ್ರಗಳು ಏನು ಈ ಚಕ್ರ ಮೆನ್ಸ್ಟ್ರಲ್ ಪೀರಿಯಡ್ ಅಂತ ನಾವು ಏನು ಕರಿತೀವಿ. ಸೊ ಇದೂ ಅಷ್ಟೇ, ಈ ಮೆನ್ಸ್ಟ್ರಲ್ ಸೈಕಲ್ ಸಂದರ್ಭದಲ್ಲಿ ಅಥವಾ ಋತುಚಕ್ರ ಅಂತ ನಾವೇನು ಹೇಳ್ತೀವಿ, ಋತುಚಕ್ರ ಆಗಿರ್ಬೋದು ಅಥವಾ ಗರ್ಭಧಾರಣೆ ಆದಾಗ ಈ ಗರ್ಭಕೋಶದಲ್ಲಿ ಅಗತ್ಯ ಬದಲಾವಣೆಗಳಿಗೆ ಅಥವಾ ಈ ಗರ್ಭಕೋಶ ಅಂದರೆ ಗರ್ಭಾವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗ್ತವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಪ್ರೊಜೆಸ್ಟಿರಾನ್ ಅನ್ನುವಂತಹ ಹಾರ್ಮೋನೇ ಕಾರಣ ಆಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಈ ದಿನ ನೀವು ಈ ವಿವಿಧ ರೀತಿಯಾಗಿರುವಂತಹ ಹಾರ್ಮೋನ್ ಅಂದರೆ ಬ್ರಿಟಿಟರಿ ಗ್ರಂಥಿಯ ಬಗ್ಗೆ, ಥೈರಾಯ್ಡ್ ಗ್ರಂಥಿಯ ಬಗ್ಗೆ ನೀವು ತಿಳ್ಕೊಂಡ್ರಿ. ಆಮೇಲೆ ಅಡ್ರಿನಲಿನ್ ಬಗ್ಗೆ, ಆಮೇಲೆ ಈ ಪ್ರಜನನ ಗ್ರಂಥಿಗಳು ಅಥವಾ ಜನನ ಗ್ರಂಥಿಗಳು ಯಾವುವು ಅನ್ನೋದ್ರ ಬಗ್ಗೆ ಎಲ್ಲ ನೀವು ಡೀಟೇಲ್ ಆಗಿ ತಿಳ್ಕೊಂಡ್ರಿ. ಸೊ ಈ ಪಾಠ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಮಕ್ಕಳೇ. ನೀವು ಎಲ್ಲ ರೀತಿಯಾಗಿರುವಂತಹ ಗ್ರಂಥಿಗಳ ಕಾರ್ಯ ಎಲ್ಲ ನಿಮ್ಮ ಪುಸ್ತಕದಲ್ಲಿ ಒಂದು ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಚೆನ್ನಾಗಿ ಬರೆದು ನೀವು